ನಿನ್ನೆ ಅಭಿಷೇಕ್ ಶರ್ಮಾ ಅವರ ಆಟ ನೋಡಿ ಇಂಗ್ಲೆಂಡ್ ಪ್ಲೇಯರ್ಸ್ ಏನಂದ್ರು ಗೊತ್ತಾ? ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಭಿಷೇಕ್ ಶರ್ಮಾ, ವಾಟ್ ಈಸ್ ದಿಸ್? ಹೈಲೈಟ್ಸ್ ಹಾಕುವವರಿಗೆ ತಲೆ ಕೆಟ್ಟೋಗಿರ್ತದೆ. ಈಗ ಯಾವುದನ್ನು ಹಾಕಬೇಕು, ಯಾವುದನ್ನು ಬಿಡಬೇಕಂತ ಇಡೀ ಆಟವೇ ಹೈಲೈಟ್ಸ್ ಥರ ಇದ್ರೆ ಹೇಗೆ ಅಂತ. ಇಂಡಿಯಾದ ಬ್ಯಾಟಿಂಗ್, ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಯಾವ ಥರ ಇತ್ತು ಅಂತಂದರೆ, ಮ್ಯಾಚ್ ನೋಡ್ತಾ ಇದ್ದೇವೆ, ಹೈಲೈಟ್ಸ್ ನೋಡ್ತಾ ಇದ್ದೇವೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇಂಗ್ಲೆಂಡ್ ಅವ್ರಿಗೆ ಸಹ ಹಾಗೆ, ಎಡಿಟರ್ಗೆ ಕನ್ಫ್ಯೂಸ್ ಆಗಿರ್ತದೆ. ಹೈಲೈಟ್ಸಲ್ಲಿ ಹಾಕಲಿಕ್ಕೆ ಎಂತ ಇಲ್ಲಲ್ಲ ಮಾರ್ರೆ ಅಂತ, ಎಲ್ಲರೂ ಸಹ ಔಟಾಗಿ ಹೋದ್ರಲ್ಲ, ಎಂತ ಹಾಕೋದು ಈಗ ಹೈಲೈಟ್ಸಲ್ಲಿ ಅಂತ. ಈ ಥರದ ಎರಡು ಅಪೋಸಿಟ್, ಎರಡು ಸಹ ಬೇರೆ ಬೇರೆ ಥರದ ಬ್ಯಾಟಿಂಗ್ ಪ್ರದರ್ಶನ ನಿನ್ನೆ ನಮಗೆ ನೋಡಲಿಕ್ಕೆ ಸಿಕ್ಕಿತ್ತು. ಭಾರತದ್ದೇ ಒಂದು ಥರ ಇದ್ದರೆ ಇಂಗ್ಲೆಂಡ್ ಅವ್ರದ್ದು ಇನ್ನೂ ಬೇರೆ ಥರ ಇತ್ತು. ಒಟ್ಟಿನಲ್ಲಿ ಎಡಿಟರ್ಗೆ ತಲೆ ಕೆಟ್ಟೋಗಿರ್ತದೆ, ಎಂತ ಹಾಕೋದು ಎಂತ ಬಿಡೋದು ಎಂತ. ಹಿಂಗೆ ಭಾರತದ್ದು ಅಭಿಷೇಕ್ ಶರ್ಮಾ ಅವ್ರದ್ದೆಲ್ಲ ಒಟರಾಶಿ ಫೂಟೇಜ್ ಉಂಟಲ್ಲ, ಇಂಗ್ಲೆಂಡ್ ಅವ್ರದ್ದು ಫೂಟೇಜೇ ಇಲ್ಲಲ್ಲ ಅಂತ. 150 ರನ್ಗಳ ವಿಜಯ, 150 ರನ್ ಭಾರತ ಹೊಡೆದದಲ್ಲ, ವಿಜಯದ ಒಂದು ಅಂತರವೇ 150 ರನ್. ಹಾಗಾದರೆ ಇಂಗ್ಲೆಂಡ್ ಅವರು ಎಷ್ಟು ಸೂಪರಾಗಿ ಆಡಿರ್ಬೋದು ಅಂತ ನಿಮಗೆ ಗೊತ್ತಾಗ್ತದೆ. ಅಭಿಷೇಕ್ ಶರ್ಮಾ ಒಬ್ಬ, ಯುವರಾಜ್ ಸಿಂಗ್ ಅವರಷ್ಟು ಖುಷಿ ನಿನ್ನೆ ಯಾರಿಗೆ ಸಹ ಆಗಿರಲಿಕ್ಕಿಲ್ಲ. ಯಾಕಂತಂದರೆ ಯುವರಾಜ್ ಸಿಂಗ್ ಅವರ ಗರಡಿಯಲ್ಲಿ ಬೆಳೆದಿರುವಂತಹ ಹುಡುಗ ಅಭಿಷೇಕ್ ಶರ್ಮಾ ನಿನ್ನೆ ಏನು ಆಟ. ಸೆಕೆಂಡ್ ಫಾಸ್ಟೆಸ್ಟ್ T20 100, ಆ್ಯಕ್ಚುಲಿ ಫಾಸ್ಟೆಸ್ಟ್ T20 100 ಹೊಡೆಯುವಂಥ ಎಲ್ಲ ಕೂಡ ಸಂಭವ ನಿನ್ನೆ ಅಭಿಷೇಕ್ ಶರ್ಮಾ ಅವ್ರಿಗೆ. ಮಾತಾಡ್ತಾ ಹೋಗ್ತೇನೆ. ನಿನ್ನೆ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಏನು ಸ್ಯಾಮ್ಸನ್ ಅವರು, ಆರ್ಚರ್ ಅವ್ರದ್ದು ಫಸ್ಟ್ ಬಾಲೇ 6 ಹೊಡೆದ್ರು. ಫಸ್ಟ್ ಓವರಲ್ಲಿ 16 ರನ್ ಹರಿದು ಬಂತು. ಸ್ಯಾಮ್ಸನ್ ಅವರು ಅಂತೂ ಇಂತೂ ಬ್ಯಾಟಿಂಗ್ ಮಾಡಲಿಕ್ಕೆ ಅಂದರೆ ಫಾರ್ಮಿಗೆ ಬರ್ತಾ ಇದ್ದಾರೆ ಏನಂತ ಅಂದ್ಕೊಳೋದು. ಬಟ್ ಸ್ಯಾಮ್ಸನ್ ಅವ್ರು ಹೇಳಿದ್ರು ಓ ಭ್ರಮೆ ಅಂತ. ಯಾಕಂದರೆ ಈ 5 ಮ್ಯಾಚಲ್ಲಿ ಸಹ ಶಾರ್ಟ್ ಬಾಲ್ಗೆ ಔಟ್ ಆಗಿದ್ದಾರೆ ಸ್ಯಾಮ್ಸನ್ ಅವರು. ಆ್ಯಂಡ್ ನಿನ್ನೆ ಔಟ್ ಆಗೋದಂತೂ ಪ್ರೀವಿಯಸ್ ಮ್ಯಾಚ್, 4ನೇ ಮ್ಯಾಚ್ ಜೆರಾಕ್ಸ್ ಕಾಪಿ. ಶಾರ್ಟ್ ಬಾಲು, ಸ್ವಲ್ಪ ಇಲ್ಲಿ ಲೆಗ್ ಸೈಡ್ ಶಾರ್ಟ್ ಬಾಲು, ಪೂರ್ತಿ ತಲೆ ಹತ್ರನೂ ಅಲ್ಲ, ಒಂಥರ ಇಲ್ಲಿ ಹಾಕಿದಂಥ ಶಾರ್ಟ್ ಬಾಲು, ಅದನ್ನು ಹೊಡಲಿಕ್ಕೆ ಹೋಗಿ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಸೇಮ್ ಕ್ಯಾಚಿಂಗ್ ಪ್ರಾಕ್ಟೀಸ್, ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಅವರ ವೀಕ್ನೆಸ್ ಮೇ ಬಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅಂದ್ಕೊಳ್ತೇನೆ ಇಂಗ್ಲೆಂಡ್ ಅವರು. ಓಕೆ, ಇಲ್ಲಿ ಹಾಕಿದರೆ ಇದೇ ಶಾಟ್ ಹೊಡಿತಾರೆ, ಅಲ್ಲೊಂದು ಫೀಲ್ಡರ್ ನಿಲ್ಲಿಸಿದರೆ ಆಯಿತು, ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಸ್ಯಾಮ್ಸನ್ ಅವರು ಅಂತ. 7 ಬಾಲಿಗೆ 16 ರನ್, ಫಸ್ಟ್ ಓವರಲ್ಲಿ 16 ರನ್ ಕಲೆ ಹಾಕಿದರು. ಮತ್ತೊಂದು ಓವರಲ್ಲಿ ಪ್ರಥಮ ಬಾಲಲ್ಲಿ ಔಟ್ ಆದರು. 7 ಬಾಲಿಗೆ 16 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ನಮ್ಮ ಹುಡುಗ ಅಭಿಷೇಕ್ ಶರ್ಮಾ ಅವರ ಆಟ ಸ್ಟಾರ್ಟ್ ಆಯಿತು ನೋಡಿ. ದೇವರೇ. ಅಭಿಷೇಕ್ ಶರ್ಮಾ ಅವರನ್ನು ನಮ್ಮ ಉಡುಪಿ ಮಂಗಳೂರು ಕಡೆಗೆ ಕರ್ಕೊಂಡು ಹೋದರೆ ಅಲ್ಲಿ ಈ ನಮ್ಮ ಅಮ್ಮನಂತವ್ರು ದೊಡ್ಡವರು ಎಂತ ಹೇಳ್ತಾರೆ, ಇವ ಎಂತ ತಿನ್ನೋದಿಲ್ವ ಮಾರೆ, ಎಂತ ಇಷ್ಟು ಸಣ್ಣಾಗಿದ್ದಾನೆ, ಸ್ವಲ್ಪ ತಿನ್ನ ದಪ್ಪ ಆಗ ಅಂತಂದು. ಯಾಕಂದರೆ ನೋಡಲಿಕ್ಕೆ ಸ್ವಲ್ಪ ಹೀಗೆ ಸಣ್ಣ ಹುಡುಗನ ಥರ ಇದ್ದಾರೆ ಸಪೂರಕ್ಕೆ. ಬಟ್ ಓ ದೇವರೇ, ಎಲ್ಲಿ ಶಕ್ತಿಯಲ್ಲಿ ಉಂಟಂತವೇ ಗೊತ್ತಿಲ್ಲ. ಒಂದೊಂದು 6 ಹೊಡಿತಾ ಇದ್ರು. ದೇವ, ಏನು ಆರ್ಕ್, ಏನು ದೊಡ್ಡ 6, ಚಂದ, ಅತಿ ಚಂದ, ಮನೋರಂಜಕ, ಭಯಂಕರ ಚಂದದ ಶಾರ್ಟ್ಸು. ಏನು ಹ್ಯಾಂಡ್ ಐ ಕೋಆರ್ಡಿನೇಷನ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಹೊಡೆದ್ರೆ ಜುರ್ರ್ ಅಂತ 4, ಜುರ್ರ್ ಅಂತ 6, ಅದ್ಭುತಪ್ಪ. 17 ಬಾಲಿಗೆ 50 ರನ್ ಹೊಡೆದ್ರು. ಸೆಕೆಂಡ್ ಫಾಸ್ಟೆಸ್ಟ್ 50 ಬೈ ಎನ್ ಇಂಡಿಯನ್. ಫಸ್ಟ್ ಫಾಸ್ಟೆಸ್ಟ್ ಯಾರಂತ ಎಲ್ರಿಗೆ ಗೊತ್ತುಂಟು, ಯುವರಾಜ್ ಸಿಂಗ್ 12 ಬಾಲಿಗೆ 50 ರನ್ ಹೊಡೆದಿದ್ದರು, ಇದೇ ಇಂಗ್ಲೆಂಡ್ ವಿರುದ್ಧ. ಇವರು 17 ಬಾಲಿಗೆ 50 ರನ್ ಹೊಡೆದ್ರು. 1 ಪಾಯಿಂಟ್ ಆಫ್ ಟೈಮಲ್ಲಿ 29 ಬಾಲಿಗೆ 86 ರನ್. ಅವ್ರಿಗೆ ಯಾರು ಸಹ ಹೇಳಲಿಲ್ಲ ಅಂತ ಅಂದ್ಕೊಳ್ತೇನೆ, ನಿಮಗೆ ಒಂದು ಫಾಸ್ಟೆಸ್ಟ್ 100 ಮಾಡುವಂತಹ ಒಂದು ಅವಕಾಶ ಉಂಟು ಮಾರೆ. 35 ಬಾಲಿಗೆ ಮಿಲ್ಲರ್ ಮತ್ತು ರೋಹಿತ್ ಶರ್ಮಾ ಅವರು ಹೊಡೆದಿದ್ದಾರೆ, ಅದನ್ನು ಮುರಿಬೋದು ಮನಸ್ಸು ಮಾಡಿದರೆ ಅಂತ. 29 ಬಾಲಿಗೆ 86 ಇದ್ದದ್ದು 32 ಬಾಲಿಗೆ 94 ಆಯಿತು. ಆವಾಗಂತೂ ನಾನು ಏನು ಅಂದ್ಕೊಂಡೆ, ಓಕೆ 32 ಬಾಲಿಗೆ 94 ರನ್ನು, 2 ಬಾಲಲ್ಲಿ 1 6 ಬಂದೇ ಬರ್ತದೆ. ನಾ ಅಂದ್ಕೊಳ್ಳೋದು ಓಕೆ ಫಾಸ್ಟೆಸ್ಟ್ 100 ಹೊಡಿತಾರೆ ಅಭಿಷೇಕ್ ಶರ್ಮಾ ಅವರು ಅಂತ. ಯಾಕಂತಂದರೆ ಬೌಲಿಂಗ್ ಹಾಕಲಿಕ್ಕೆ ಬಂದದ್ದು ಆದಿಲ್ ರಶೀದ್, ಸ್ಪಿನ್ನರ್ಸನ್ನಂತೂ ಲೀಲಾಜಾಲವಾಗಿ ಎದುರಿಸ್ತಿದ್ದಂತಹ ಆಟಗಾರ ಅಭಿಷೇಕ್ ಶರ್ಮಾ. ಆ ಓವರಲ್ಲಿ 100 ಹೊಡಿತಾರೆ ಅಂತ ಅಂದ್ಕೊಂಡೆ. ಆ ಓವರಲ್ಲಿ ಬರಲಿಲ್ಲ, ಒಂದು 4 ಬಂತು. ಕೊನೆಗೆ 37 ಬಾಲಿಗೆ 100 ಹೊಡೆದು ಸೆಕೆಂಡ್ ಫಾಸ್ಟೆಸ್ಟ್ T20 100 ಅಭಿಷೇಕ್ ಶರ್ಮಾ ಅವರು ಹೊಡೆದ್ರು. 100 ಹೊಡೆದ್ರೆ ಒಂದು ರೇಂಜ್ ಒಂದು ಸ್ವಲ್ಪ ನಿಧಾನ ಆಯಿತು, ಒಂಚೂರು. ಬಟ್ ಅವರು ಔಟ್ ಆದಾಗ 54 ಬಾಲಿಗೆ 135 ರನ್, 7 4, 13 6 ಜಾಸ್ತಿ, 4ಕ್ಕಿಂತ 6 ಜಾಸ್ತಿ, 13 6 ಹೊಡೆದ್ರು. ಮತ್ತು ಅವರಿಗೆ ಟು ಆನ್ ಎಕ್ಸ್ಟೆಂಟ್ ಇಬ್ಬರು ಸಪೋರ್ಟ್ ಕೊಟ್ಟರು. ಯಾರು, ಒಬ್ಬರು ತಿಲಕ್ ವರ್ಮಾ ಅವರು ಸಪೋರ್ಟ್ ಕೊಟ್ಟರು, 15 ಬಾಲಿಗೆ 24 ರನ್. ಆ್ಯಂಡ್ ಇನ್ನೊಂದು ಲಾಸ್ಟ್ ಕಮ್ಬ್ಯಾಕ್ ಗೇಮಲ್ಲಿ ಭಯಂಕರ ಆಡಿದಂತಹ ಆಟಗಾರ ಶಿವಮ್ ದೂಬೆ. ನಿನ್ನೆ ಮ್ಯಾಚಲ್ಲಿ ಸಹ ಭಾರಿ ಚೆಂದ ಮಾಡಿ ಆಡಿದ್ರು. 13 ಬಾಲಿಗೆ 30 ರನ್ ಹೊಡೆದು ಅವರು ಇವರು ಎಂತ ಸೆಕೆಂಡ್ ಫಾಸ್ಟೆಸ್ಟ್ 50 ಹೊಡಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಅವರು ಸಹ ಚಚ್ತಾ ಇದ್ರು, 3 4 2 6 ಎಲ್ಲ ಹೊಡೆದು
ಅವ್ರು ಔಟ್ ಆದರು. ಬಟ್ ಅವರಿಬ್ಬರು ಔಟ್ ಆದಮೇಲೆ ಹೇಳಿಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ. ಎಲ್ಲರೂ ಸಹ ಅಂದರೆ ಬೇಗ ಬೇಗ ರನ್ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಾಯಿದ್ರು. ಬಟ್ ಓವರಾಲ್ ನೋಡಿದಾಗ ಭಾರತದ ಬ್ಯಾಟಿಂಗ್ ಸೂಪರ್ ಆಗಿತ್ತು. ಆಲ್ಮೋಸ್ಟ್ ಒನ್ ಮ್ಯಾನ್ ಶೋ ಅಭಿಷೇಕ್ ಶರ್ಮಾ ಅವ್ರದ್ದು. 247ಕ್ಕೆ 9 ವಿಕೆಟ್ ಭಾರತ. ಇನ್ನೂ 1 ವಿಕೆಟ್ ಅಂದರೆ ಆಲ್ ಔಟ್ ಆಗ್ತಿತ್ತು. ಆಲ್ ಔಟ್ ಆದರೆ ಸಹ ಪರವಾಗಿಲ್ಲ, ಯಾಕಂದರೆ ಆಲ್ರೆಡಿ ಆ ರೇಂಜಿಗೆ ರನ್ ಹರಿದು ಬಂತು. ಈ ಒಂದು ಇವರ ಆಟ ನೋಡಲಿಕ್ಕೆ 70 ಗಂಟೆ ಕೆಲಸ ಮಾಡಿದ್ರೆ ಸಹ ಕಡಿಮೆ ಆಗ್ತಿದೆ ಅಂತ ಹೇಳಿದಂತಹ ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಸಹ ಬಂದಿದ್ದರು. ಅವರು ಸಹ ಅಂದ್ಕೊಂಡ್ರಂತ ಎಸ್ ಇನಫ್ ಇಸ್ ಇನಫ್, ಲೆಟ್ ಮಿ ವಾಚ್ ಅಭಿಷೇಕ್ ಶರ್ಮಾಸ್ ಇನ್ನಿಂಗ್ಸ್ ಅಂತ. ಅವರು ನೋಡಲಿಕ್ಕೆ ನಮಗೆಲ್ಲರಿಗೂ ಸಹ ಆಶ್ಚರ್ಯ, ನಾರಾಯಣ ಮೂರ್ತಿ ಎಂತ ಮಾಡ್ತಿದ್ದಾರೆ ಇಲ್ಲಿ ಅಂತ. ದಿಗ್ಗಜರೆಲ್ಲ ಬಂದಿದ್ರು ಮ್ಯಾಚ್ ನೋಡಲಿಕ್ಕೆ. ಇಂಗ್ಲೆಂಡ್ ಭಾರತದ ಆಟ ಆಗುವಾಗಲೇ ಇಂಗ್ಲೆಂಡ್ ಅವ್ರದ್ದು ಪೂರ್ತಿ ಆಗಿತ್ತು, ರಾಡಿಯಾಗಿ ಹೋಗಿತ್ತು, ಜಗಜ್ಜಾಹೀರಾಗಿತ್ತು. ಅವರು ಚೇಸ್ ಮಾಡೋದಿಲ್ಲ ಅಂತವೇ ಎಲ್ರಿಗೂ ಸಹ ಗೊತ್ತಿತ್ತು. ಬಟ್ ಫಸ್ಟ್ ಓವರ್ ನೋಡಿದಾಗ ನಾವು 16 ರನ್ ನೋಡಿದ್ರೆ ಶಮಿ ಅವರು ಹಾಕಿದಂಥ ಮೊದಲು ಓವರಲ್ಲಿ ಸಾಲ್ಟ್ ಅವರು 17 ರನ್ ಚಚ್ಚಿದ್ರು. ಯಾಕೆ ಸ್ವಲ್ಪ ಮಿಸ್ ಹೊಡಿತಾ ಉಂಟಲ್ಲ ಅಂತ ಅನಿಸಿದಂತ ಹೋದು, ಏನು ಹಾಗಾದ್ರೆ ಚೇಸ್ ಮಾಡ್ತಾರಾ ಅಂತ. ಬಟ್ ಸಾಲ್ಟ್ ಅವರು ಮಾತ್ರ ನಿಂತದ್ದು, ಮತ್ತು ಯಾರು ಸಹ ಎಂತ ಸಹ ಆಡಲೇ ಇಲ್ಲ. ಸಾಲ್ಟ್ ಅವ್ರನ್ನ ಬಿಟ್ಟರೆ, ಸಾಲ್ಟ್ ಅವರು 55 ರನ್ ಹೊಡೆದ್ರು. ಅವರನ್ನು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರೇ 10 ರನ್. ಅಂದರೆ ಎಲ್ಲರೂ ಸಹ ಸಿಂಗಲ್ ಡಿಜಿಟ್, ಹೋದ ಪುಟ್ಟ ಬಂದ ಪುಟ್ಟ ಹಾಗೆ ಆಗ್ತಾಯಿತ್ತು. ಸಾಲ್ಟ್ ಅವರು ಒಂದು ಚೆಂದ ಮಾಡಿ ಆಡಿದ್ರು. 23 ಬಾಲಿಗೆ ಅವರೊಂದು 55 ರನ್ ಹೊಡೆದು ಔಟ್ ಆದರು. 7 4 3 6. ಬಟ್ ಇನ್ನೊಂದು ಎಂಡಿಂದ ವಿಕೆಟ್ ಹೋಗ್ತಾನೆ ಇತ್ತು. ಕೊನೆಗೆ ಅಭಿಷೇಕ್ ಶರ್ಮಾ ಅವ್ರು ಏನು 135 ರನ್ ಹೊಡೆದ್ರಲ್ಲ, ಅಷ್ಟು ಸಹ ಹೊಡಿಲಿಕ್ಕೆ ಆಗಲಿಲ್ಲ ಇಂಗ್ಲೆಂಡ್ಗೆ. 97 ರನ್ನಿಗೆ ಆಲ್ ಔಟು. ಸೊ ಅಭಿಷೇಕ್ ಶರ್ಮಾ ಅವ್ರಿಗೆ ಅನಿಸಿರ್ಬೋದು, ನಾನು 100 ರನ್ ಹೊಡೆದು ಸುಮ್ಮನೆ ಡಿಕ್ಲೇರ್ ಅಂತ ಕೊಡಬೇಕಿತ್ತು. ಇವರು 100 ರನ್ ಹೊಡೆದಾಗ 10.1 ಓವರ್ಸ್ ಆಗಿತ್ತು. ಯಾರು ಅಭಿಷೇಕ್ ಶರ್ಮಾ ಅವ್ರದ್ದು 100 ಆದಾಗ 10.1 ಓವರ್ಸಲ್ಲಿ 100 ಹೊಡೆದಾಗಿದೆ. ಸೊ ಭಾರತ 10.1 ಓವರ್ಸ್ ಆದ ಕೂಡಲೇ ಒಂದು ಡಿಕ್ಲೇರ್ ಕೊಟ್ಟು, ಓಕೆ ನಾವು 10 ಓವರ್ಗೆ 147 150 ಹತ್ರ ಹೊಡೆದಿದ್ದೇವೆ, ಇದೇ ಟಾರ್ಗೆಟ್ ಸಾಕು ನಿಮಗೆ ಅಂತ ಕೊಡ್ಬೋದಿತ್ತು. ಯಾಕೆ ಇನ್ನು 10 ಓವರ್ ಆಡಿದೆವು ಅಂತ ಅನಿಸಿರ್ಬೋದು ಇದು ಭಾರತಕ್ಕೆ. ಏನು ಸಹ ಇಲ್ಲ. ಅವರು ಭಾರತ 20 ಓವರ್ ಆಡಿದರೆ ಇಂಗ್ಲೆಂಡ್ ಅವ್ರು ಹೇಳಿದರು ಇಲ್ಲ ಬೇಗ ನಾವು ಮಲಗುವ, ಬೇಗ ಆಲ್ ಔಟ್ ಆಗ್ತೇವೆ. ಮುಂಬೈ ಕ್ರೌಡೆಲ್ಲ ಏನಿದ್ದಾರೆ ಅವ್ರು ಬೇಗ ಬೇಗ ಮನೆಗೆ ಸೇರಿಕೊಳ್ಳಿ. ಟಿ ವಿ ನೋಡ್ತಿದ್ದವ್ರು ಸಹ ಬೇಗ ಬೇಗ ಟಿ ವಿ ಆಫ್ ಮಾಡಿ ಮಂಡೇ ರೆಡಿ ಆಗಬೇಕಲ್ಲ. ಸೊ ಬೇಗ ಮನೆಗೆ 10 ಓವರ್ಗೆ ಆಲ್ ಔಟ್. 10.3 ಓವರ್ಸಿಗೆ ಇಂಗ್ಲೆಂಡ್ 97 ರನ್ನಿಗೆ ಡಮ್ಕಿ ಡಮಾರ್. ಲಾಸ್ಟ್ ಮ್ಯಾಚಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತು, ನಿಮಗೆ ಗೊತ್ತುಂಟು. ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಇಲ್ಲ ಅಂತೆಲ್ಲ ಆಗಿತ್ತು. ಕನ್ಕಷನ್ ಸಬ್ಬಾಗಿ ಏನು ಶಿವಮ್ ದೂಬೆ ಅವರ ಬದಲಿಗೆ ಹರ್ಷಿತ್ ರಾಣಾ ಅವರು ಬಂದಿದ್ರಲ್ಲ. ಸೊ ಆವಾಗ ಏನು ಹೇಳಿದರು ಬಟ್ಲರ್ ಅವರು, ಇದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಲ್ಲ. ಅವ್ರು ನೋಡಿದರೆ ಬ್ಯಾಟಿಂಗ್ ಇಂದ ಬ್ಯಾಟ್ಸ್ಮನ್ ಥರ ಇದ್ದಾರೆ ದೂಬೆ ಅವರು ಹಾರ್ಡ್ಲಿ ಬೌಲ್ಸ್. ಇಲ್ಲಿ ನೋಡಿದರೆ ರಾಣಾ ಅವರು ಪ್ರಾಪರ್ ಬೌಲರ್ ಅಂತ. ಅದಕ್ಕೆ ಟಾಂಗ್ ಕೊಡಲಿಕ್ಕೆ ಅಂತವೇ ನಂಗೆ ಬೇಕಂತವೇ ಅದು ನಾವು ವಿ ಕ್ಯಾನ್ ಅನಲೈಸ್ ಇಟ್. ಅಷ್ಟಾದರೂ ಗೊತ್ತಾಗ್ತದೆ ನಮಗೆಲ್ಲರಿಗೂ ಸಹ ನೋಡೋರಿಗೆ. ಶಿವಮ್ ದೂಬೆ ಅವರಿಗೆ ಓವರ್ ಕೊಡ್ತಾರೆ ಅಂತವೇ ಅಂದ್ಕೊಳೋದು. ಶಿವಮ್ ದೂಬೆ ಅವರಿಗೆ ಓವರ್ ಕೊಟ್ಟರು. ಶಿವಮ್ ದೂಬೆ ಅವರು ನಾ ಪಾರ್ಟ್ ಟೈಮ್ ಬೌಲರ್ ಅಲ್ಲ ಅಣ್ಣ, ನಾ ಪ್ರಾಪರ್ ಆಲ್ರೌಂಡರು, ಸೊ ಅಷ್ಟೆಲ್ಲ ನಿಗರಾಡೋದು ಬೇಡ ಅಂತ ಹೇಳಿದಾಗಿತ್ತು. 2 ವಿಕೆಟ್ ತೆಗೆದ್ರು. ಆ 2 ವಿಕೆಟಲ್ಲಿ 1 ವಿಕೆಟ್ ಸಾಲ್ಟ್ ಅವರಿದೆ ವಿಕೆಟ್ ಆಗಿತ್ತು. ಸೊ ಎಲ್ಲ ಒಂದು ಕಂಪ್ಲೇಂಟ್ಸಿಗೆ ಸಹ ಒಂದು ಪೂರ್ಣ ವಿರಾಮ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಟಾಸ್ ಟೈಮಲ್ಲಿ ಸಹ ಕೂಡ ಸ್ವಲ್ಪ ಓವರ್ ಸ್ಮಾರ್ಟಾಗಿ ಬಟ್ಲರ್ ಅವ್ರು ಏನು ಹೇಳಿದ್ರು ಅಂತಂದರೆ, ನಾವು ಪ್ಲೇಯಿಂಗ್ 11 ಮತ್ತು ನಮ್ಮದು ಟೀಮಲ್ಲಿ 4 ಸಬ್ಸ್ ಇದ್ದಾರೆ ಅಂತ. ಅರ್ಥ ಆಯ್ತಲ್ಲ. ಅಂದರೆ ಸ್ವಲ್ಪ ಹೀಗೆ ಇಂಪ್ಯಾಕ್ಟ್ ರೂಲ್ ಇದು ಕನ್ಕಷನ್ ಸಬ್ ಥರ ಆಗಿರಲಿಲ್ಲ ಲಾಸ್ಟ್ ಮ್ಯಾಚ್. IPL ಇದು ಇಂಪ್ಯಾಕ್ಟ್ ಪ್ಲೇಯರ್ ಥರ ಇತ್ತು ಅಂತ ಇಂಡೈರೆಕ್ಟ್ಲಿ ಟಾಂಗ್ ಕೊಟ್ಟರು. ಬಟ್ ಅದು ಟಾಂಗ್ ಇದು ಪ್ರದರ್ಶನದಲ್ಲಿ ಏನು ಬರಲಿಲ್ಲ. ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, 3 ಕೂಡ ಸೂಪರಾಗಿ ರಾಡಿ ಮಾಡಿಕೊಂಡ್ರು ಇಂಗ್ಲೆಂಡ್ ಅವರು. ಸೊ ಈ ರಾಡಿಯೊಂದಿಗೆ ಇಂಗ್ಲೆಂಡ್ ಅವರು ಭಾರತ ವಿರುದ್ಧ 1-4 ಅಂತರದಿಂದ ಸೋತರು. ಅಥವಾ ಭಾರತ ಈ ಒಂದು T20 ಸರಣಿಯನ್ನು 4-1 ಅಂತರದಿಂದ ಗೆದ್ದರು. ಬಟ್ ಓವರ್ ಆಲ್ ಸೀರೀಸ್ ನೋಡೋದಿದ್ರೆ ಸ್ಯಾಮ್ಸನ್ ಅವ್ರದ್ದು ಡಿಸಾಸ್ಟರ್ ಸೀರೀಸು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವ್ರದ್ದಂತೂ ಓ ಮೈ ಗಾಡ್. ನಾವೆಲ್ಲ ಅವ್ರದ್ದು ಬ್ಯಾಟಿಂಗ್ ಯಾವ ಥರ ಇರ್ತಿತ್ತು ಅಂದರೆ, ಬಾಲು ಆಕಾಶದಲ್ಲಿ ಹಾರ್ತಾ ಇತ್ತು, ಬಟ್ 6 ಅಂದರೆ ಅದು 6 ಆಗಿ ಪರಿವರ್ತನೆ ಆಗ್ತಾ ಇತ್ತು. ಈ ಸೀರೀಸಲ್ಲಿ ಎಂತಾಯಿತು ಅಂತಂದರೆ, ಬಾಲ್ ಆಕಾಶದಲ್ಲಿ ಹಾರ್ತಾ ಇತ್ತು, ನೆಕ್ಸ್ಟ್ ನೋಡಿದರೆ ಕೀಪರ್ ಹತ್ರ ಇರ್ತಿತ್ತು. ಯಾಕಂತಂದರೆ ಡಿಸ್ಟೆನ್ಸ್ ಕವರ್ ಆಗ್ತಾ ಇರಲಿಲ್ಲ, ಸುಮ್ಮನೆ ಬಾಲ್ ಅಲ್ಲೇ ಮೇಲೆ ಹೋಗ್ತಿತ್ತು, ಕೀಪರ್ ಕ್ಯಾಚ್ ಹಿಡಿತಾಯಿದ್ರು. ಸೊ ಸ್ಕೈ ಮತ್ತು ಸ್ಯಾಮ್ಸನ್ ಅವರು ಸ್ವಲ್ಪ ತಲೆ ಬಿಸಿ ಮಾಡಿಕೊಂಡು ಯಾಕೆ ಹೀಗೆ ಆಗ್ತಾ ಉಂಟು ಅಂತ ಒಂದು ಅವರ ಬ್ಯಾಟಿಂಗ್ ಬಗ್ಗೆ ಅವರೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಅಥವಾ ಕ್ಲಿಪ್ಪಿಂಗ್ ಎಲ್ಲ ನೋಡ್ಬೇಕು ನಾ ಹೇಗೆ ಔಟ್ ಆಗ್ತಿದ್ದೇನೆ ಅಂತ. ಮೇ ಬಿ ಅವ್ರು ನೆಕ್ಸ್ಟ್ ಸೀರೀಸಲ್ಲಿ ಪುಟಿದು ಹೇಳ್ತಾರೆ ಅಂತ ಅಂದ್ಕೊಳ್ತೇನೆ. ಓಕೆ, ಇದಾದ ಮೇಲೆ ODI ಸೀರೀಸ್ ಸ್ಟಾರ್ಟ್ ಆಗ್ತದೆ. ODI ಸೀರೀಸಲ್ಲಿ ಅವರು ವೈಟ್ ವಾಶ್ ಮಾಡಿಕೊಂಡು ಆಂಗ್ಲರು ಹೋಗಲಿ ಅಂತ ನಾವು ಈ ಮೂಲಕ
ಆಶಿಸ್ತೇವೆ. ಸರಿಯಾಗಿದ್ರೆ ಬರುವ. ನಮಸ್ಕಾರ.